ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರಾಜಪೂತ ಸಮಾಜ ವಿಕಾಸ ಸೇವಾ ಟ್ರಸ್ಟ್ ಶಹಾಬಾದ್ ವತಿಯಿಂದ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಗ್ ರವರ 486ನೆಯ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು. ಶ್ರೀ ಮಹಾರಾಣಾ ಪ್ರತಾಪ್ ಸಿಂಗ್ ರವರ 486ನೆಯ ಜಯಂತಿ ಉತ್ಸವವನ್ನು ದಿನಾಂಕ 14ನೇ ಜೂನ್ 2026ರಂದು ರಜಪೂತ ಸಮಾಜ ವಿಕಾಸ ಸೇವಾ ಟ್ರಸ್ಟ್ ಶಹಾಬಾದ್ ವತಿಯಿಂದ ಶಹಾಬಾದ್ ನಗರದ ಭಾರತ್ ಚೌಕ್ ಹತ್ತಿರವಿರುವ ಭವಾನಿ ಮಾತಾ ಮಂದಿರದಲ್ಲಿ ಆಚರಿಸಲಾಯಿತು. ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಹಾಬಾದ್ನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ನಿಂಗಣ್ಣ ಹುಲ್ಗುಳ್ಕರ್, ಶಹಾಬಾದ್ನ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಅಧ್ಯಕ್ಷರಾದ ದಿನೇಶ್ ಗೌಳಿ, ಶಹಾಬಾದ್ನ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಭೀಮಾಶಂಕರ ಎಸ್ ಕುಂಬಾರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ರಜಪೂತ ಸಮಾಜದ ಬಾಲಾಜಿ ಸಿಂಗ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸುದ್ದಿ ಸಮಯ ಟಿವಿ ಚಾನೆಲ್ನ ಮುಖ್ಯಸ್ಥರಾದ ಭವಾನಿ ಸಿಂಗ್ ಎಂ ಠಾಕೂರ್, ತೇಜ್ ಸಿಂಗ್ ಹಜೇರಿ, ಸಂಜೀವ್ ಸಿಂಗ್, ಮಹೇಶ್ ಸಿಂಗ್ ಮತ್ತು ಬಲರಾಮ್ ಸಿಂಗ್ ಉಪಸ್ಥಿತರಿದ್ದರು. ಅಲ್ಲದೆ ರಜಪೂತ ಸಮಾಜ ವಿಕಾಸ ಸೇವಾ ಟ್ರಸ್ಟ್ ಶಹಾಬಾದ್ನ ಗೌರವ ಅಧ್ಯಕ್ಷರಾದ ವಿಜಯ್ ಸಿಂಗ್ ಠಾಕೂರ್, ಅಧ್ಯಕ್ಷರಾದ ತುಳಜಾರಾಮ್ ಸಿಂಗ್, ಉಪಾಧ್ಯಕ್ಷರಾದ ರತನ್ ಕುಮಾರ್ ತಿವಾರಿ, ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಸಿಂಗ್, ಜಂಟಿ ಕಾರ್ಯದರ್ಶಿಗಳಾದ ಅರವಿಂದ್ ಸಿಂಗ್, ಖಜಾಂಚಿಗಳಾದ ಸಚಿನ್ ಸಿಂಗ್ ಮತ್ತು ವಿಜಯ್ ಸಿಂಗ್ ಚಾಂಡೇಲೆ, ಶಹಾಬಾದ್ನ ಮಹಿಳಾ ಸಮಾಜದ ಅಧ್ಯಕ್ಷರಾದ ಮೀನಾ ಘನಶ್ಯಾಮ್, ಉಪಾಧ್ಯಕ್ಷರಾದ ಪ್ರಿಯಾಂಕಾ ರಾಕೇಶ್ ಮಿಶ್ರಾ, ಪ್ರಧಾನ ಕಾರ್ಯದರ್ಶಿಗಳಾದ ಸುಲಭಾ ಅಮಿತ್ ಸಿಂಗ್, ಜಂಟಿ ಕಾರ್ಯದರ್ಶಿಗಳಾದ ಚಂದ್ರಾವತಿ ಹರಿಸಿಂಗ್, ಖಜಾಂಚಿಗಳಾದ ಸವಿತಾ ಸಂತೋಷ ಸಿಂಗ್ ಸೇರಿದಂತೆ ರಜಪೂತ ಸಮಾಜದ ಇತರೆ ಅನೇಕ ಜನರು ಪಾಲ್ಗೊಂಡಿದ್ದರು. इस साल हर साल की तरह महाराणा प्रताप जयंती शाहबाद में राजपूत समाज विकास सेवा ट्रस्ट की ओर से 486वां जयंती समारोह हम लोग मना रहे हैं और यहाँ पे बड़े उत्साह के साथ महिलाएं और पुरुष हर साल की तरह आए हैं। और ये बार बेंगलुरु से हमारे बालाजी सिंह भी आए हैं और उन्होंने हर साल की तरह ये साल भी उन्होंने बच्चों को एक लॉन्ग बुक जो कि महाराणा प्रताप के मुख पृष्ठ पे उनका प्रतिमा है वो उन्होंने भेंट किया है बच्चों को। तो मैं यही चाहता हूँ कि हर साल हर उमंग के साथ में महिला, पुरुष और बच्चे इसमें भाग लेकर के सहाकार बने और इसे हर साल इसी तरह से एक राष्ट्र सेवा की तरह निर्माण करें। धन्यवाद। ಯಾದಗಿರಿ ಜಿಲ್ಲಾ ರಾಜಪೂತ ಸಮಾಜ ಮತ್ತು ಜಿಲ್ಲಾ ರಜಪೂತ ಸರಕಾರಿ ಅರೆ ಸರಕಾರಿ ನೌಕರರ ಸಂಘ ಯಾದಗಿರಿಯ ವತಿಯಿಂದ ಯಾದಗಿರಿ ನಗರದಲ್ಲಿ ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರವರ 486ನೆಯ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು. ಯಾದಗಿರಿ ಜಿಲ್ಲಾ ರಾಜಪೂತ ಸಮಾಜ ಹಾಗೂ ಜಿಲ್ಲಾ ರಜಪೂತ ಸರಕಾರಿ ಅರೆ ಸರಕಾರಿ ನೌಕರರ ಸಂಘ ಯಾದಗಿರಿಯ ವತಿಯಿಂದ ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರವರ 486ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವು ದಿನಾಂಕ 14ನೇ ಜೂನ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಯಾದಗಿರಿಯ ಹೈದರಾಬಾದ್ ರಸ್ತೆಯ ಕೆಎಸ್ಆರ್ಟಿಸಿ ವರ್ಕ್ಶಾಪ್ ಎದುರುಗಡೆ ಇರುವ ಸಹ್ಯಾದ್ರಿ PU ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ಜಿ ಅವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು.
ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾದಗಿರಿಯ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್, ಕರ್ನಾಟಕ ಮಾಹಿತಿ ಹಕ್ಕು ಆಯೋಗದ ಕಲಬುರಗಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತರಾದ ಬಿ ವೆಂಕಟಸಿಂಗ್ ರಾಯಚೂರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರು ಹಾಗೂ ಹಿರಿಯ ಪತ್ರಕರ್ತರಾದ ಭವಾನಿ ಸಿಂಗ್ ಎಂ ಠಾಕೂರ್, ಯಾದಗಿರಿ ಜಿಲ್ಲಾ ರಾಜಪೂತ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಸಂಜೀವ್ ಕುಮಾರ್ ಸಿಂಗ್ ರಾಯಚೂರ್ಕರ್, ಮುನಿರಾಜ್ ಸಿಂಗ್ ಸುರ್ಪುರ್, ಭೀಮ್ ಸಿಂಗ್ ಶಾಪೂರ್, ಕಲಬುರ್ಗಿಯ ರಜಪೂತ ಸಮಾಜದ ಶಶಿಕಾಂತ್ ಆರ್ ದೀಕ್ಷಿತ್, ಗುರುಮಿಟ್ಕಲ್ನ ನಾಗೇಂದ್ರ ಸಿಂಗ್ ಶಹಾಪುರ್, ತಾಳಿಕೋಟೆಯ ರಾಜಪೂತ ಸಮಾಜದ ರಘು ಸಿಂಗ್ ಶಾಪೂರ್, ಲಕ್ಷ್ಮಣ್ ಸಿಂಗ್ ಶಾಪೂರ್ ಸೇರಿದಂತೆ ಅನ್ನಪೂರ್ಣ ಸಿಂಗ್, ಸಂಜೀವ್ ಕುಮಾರ್ ಸಿಂಗ್, ಶಿವರಾಜ್ ತಿವಾರಿ, ಬಾಲಾಜಿ ಸಿಂಗ್ ಬೆಂಗಳೂರು, ಅಮರ್ ಸಿಂಗ್, ಮಹಿಳಾ ಘಟಕದ ಅಧ್ಯಕ್ಷೆ ಪ್ರಜೋಷ್, ವೆಂಕಟ್ ಸಿಂಗ್, ಗಂಗಾರಾಮ್ ಸಿಂಗ್, ಭಗತ್ ಸಿಂಗ್, ವಿಜಯ್ ಸಿಂಗ್, ಲಕ್ಷ್ಮಣ್ ಸಿಂಗ್, ನಾಗೇಂದ್ರ ಸಿಂಗ್, ರತನ್ ಸಿಂಗ್ ತಾಳಿಕೋಟಿ ಸೇರಿದಂತೆ ಶಹಾಪುರ, ಸುರಪುರ, ಗುರುಮಿಟ್ಕಲ್, ತಾಳಿಕೋಟೆಯಿಂದ ಸಮಾಜದ ಅನೇಕ ಮುಖಂಡರುಗಳು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಯಾದಗಿರಿ ಜಿಲ್ಲೆಯ ಜನಪ್ರತಿನಿಧಿಗಳು, ಯಾದಗಿರಿ ಜಿಲ್ಲಾ ರಾಜಪೂತ ಸಮಾಜ ಹಾಗೂ ಜಿಲ್ಲಾ ರಾಜಪೂತ ಸರಕಾರಿ ಅರೆ ಸರಕಾರಿ ನೌಕರರ ಸಂಘ ಯಾದಗಿರಿಯ ಯುವ ಘಟಕ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ನಾವು ಸಾಂಸ್ಕೃತಿಕವಾಗಿ, ಸಾಂಪ್ರದಾಯಿಕವಾಗಿ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಸಮಾಜ ಅನಾದಿ ಕಾಲದಿಂದಲೂ ತಮ್ಮದೇ ಆದ ಒಂದು ಕೊಡುಗೆಯನ್ನು, ಸೇವೆಯನ್ನು ಮಾಡಿಕೊಂಡು ಬಂದಿದೆ. ನಾನು ರಣಪದ ಸಿಂಗ್ ಅವರ ಇತಿಹಾಸದ ಬಗ್ಗೆ ವಿವರಣೆ ಮಾಡಕ್ಕೆ ಹೋಗಲ್ಲ, ಬಹುತೇಕರಿಗೆ ಅವರ ಇತಿಹಾಸ ಗೊತ್ತಿದೆ. ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜ ಬೆಳೆಯಬೇಕಂತಂದರೆ ಮುಖ್ಯವಾಗಿ ಪ್ರತಿಯೊಬ್ಬರು ಶೈಕ್ಷಣಿಕವಾಗಿ ನಾವು ಪ್ರಬಲರಾದಾಗ ಮಾತ್ರ ನಾವು ಏನನ್ನಾದರೂ ಮಾತ್ರ ಸವಲತ್ತುಗಳನ್ನಾಗಲಿ ಮತ್ತು ಅಭಿವೃದ್ಧಿ ಹೊಂದಲು ಸಾಧ್ಯ. ಆ ದಿಶೆಯಲ್ಲಿ ನಾನು ಕಳೆದ 25 ವರ್ಷಗಳಿಂದ ರಾಯಚೂರು ಜಿಲ್ಲಾ ರಾಜಪೂತ್ ಸಮಾಜದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಬಂದಿದ್ದು ರಾಯಚೂರಿನಲ್ಲಿ ಬಹುತೇಕರಿಗೆ ಗೊತ್ತಿದೆ. ನಮ್ಮ ಸಮಾಜದ ವತಿಯಿಂದ ಒಂದು ಶಾಲೆ ಸಹ ಕಳೆದ 16-17 ವರ್ಷಗಳಿಂದ ಸಮಾಜದ ವತಿಯಿಂದ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಸಹ ನಡೆಸ್ತಿದ್ದೀವಿ. ಜೊತೆಗೆ ಸಮಾಜದ ನಿರ್ಮಾಣಕ್ಕಾಗಿ ಭವನ ಸಹ ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಕಳೆದ 25 ವರ್ಷಗಳಿಂದ ಅಲ್ಲಿನ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವರ್ಗೀಯ ಗೋಪಾಲ್ ಸಿಂಗ್ ಅವರು ಕಳೆದ 30-35 ವರ್ಷಗಳಿಂದ ಅಲ್ಲಿ ಒಂದು ಜಾಗವನ್ನು ಹುಡುಕಿ ಒಂದು ಸಣ್ಣದಾಗಿ ಒಂದು ಶೆಡ್ಡನ್ನು ಹಾಕಿ ಆ ಜಾಗವನ್ನು ಉಳಿಸಿದ ಕಾರಣಕ್ಕಾಗಿ ಇವತ್ತು ರಾಯಚೂರು ಜಿಲ್ಲಾ ರಾಜಪೂತ್ ಸಮಾಜ ವತಿಯಿಂದ ಅಲ್ಲಿ ಇಷ್ಟೆಲ್ಲ ಚಟುವಟಿಕೆಗಳು ಮಾಡಲು ಕಾರಣವಾಗಿದೆ. जय भवानी, बोलो महाराणा प्रताप सिंह जी की, बोलो वीर शिरोमणि महाराणा प्रताप सिंह जी की, जय महाराणा, जय जय महाराणा, जय महाराणा, बोलो राजपूताना की, बोलो राजपूताना की, सियावर रामचंद्र भगवान की, हिंदू समाज रजपूत की. ಈ ಒಂದು ಯಾದಗಿರಿ ಜಿಲ್ಲೆಯ ವತಿಯಿಂದ ಮತ್ತು ಪಕ್ಕದ ಎಲ್ಲ ಗ್ರಾಮ ಮತ್ತು ತಾಲೂಕು ವತಿಯಿಂದ ಈ ಒಂದು ಯಾದಗಿರಿಯಲ್ಲಿ ವೀರ ಶಿರೋಮಣಿ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ 486ನೇ ಜಯಂತ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈ ಜಯಂತ್ಯೋತ್ಸವವನ್ನು ಸುಮಾರು ಈಗ 4-5 ವರ್ಷದಿಂದ ನಾನು ಬಂದಿದ್ದೆ ಯಾದಗಿರಿ ಜಿಲ್ಲೆಗೆ. ಇನ್ನೂ ಜಿಲ್ಲೆ ಆಗಿರಲಿಲ್ಲ ಅನಿಸ್ತೈತೆ, ಅವಾಗ ಜಿಲ್ಲೆ ಆಗಿತ್ತು. ಓಕೆ, 2015ರಲ್ಲಿ ನಾನು ಇಲ್ಲಿ ನಿಮ್ಮ ಯಾದಗಿರಿ ಜಿಲ್ಲೆಗೆ ಬಂದಿದ್ದೆ. ಅವಾಗ ಹೊಸದಾಗಿ ಅದೇ ಜಿಲ್ಲೆ ಆಗಿತ್ತು ಅಂತ ಕಾಣಿಸುತ್ತೆ. ತುಂಬ ಸಂತೋಷ. ನಾವು ರಜಪೂತರು ಅಂತ ಹೇಳಲಿಕ್ಕೇ ನಮ್ಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ಇಂಥ ಒಂದು ಮಹಾನ್ ಒಂದು ಕುಲದಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ನಾವು ವೀರರು, ಶೂರರು, ಧೀರರು. ಎಲ್ಲರೂ ಆಮೇಲೆ ನಾಯಕರಾಗ್ತಾರೆ, ನಾವು ಹುಟ್ಟುತ್ತಲೇ ರಾಜರು. ಯಾಕಂದರೆ ನಾವು ರಜಪೂತರು. ಯಾಕಂದರೆ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾರಾಣಾ ಪ್ರತಾಪ್ ಸಿಂಗ್ರವರ ನಾವು ವಂಶಸ್ಥರು. ಯಾಕಂದರೆ ಎಲ್ರಿಗೂ ನಾವು ನಾಯಕರಲ್ಲ, ಕ್ಷೇತ್ರವನ್ನು ಪಾಲಕರಾಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಕುಲ ಅಂದರೆ ನಮ್ಮ ರಜಪೂತರ ಕುಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಸಾಕಷ್ಟು ಗುಲ್ಬರ್ಗ
ಯಾದಗಿರಿ, ಬೀದರ್, ಇನ್ನು ಗುರ್ಮಿಟಿಕಲ್, ಸುರ್ಪುರ್, ಶಾಪುರ್ ಎಲ್ಲ ಜಿಲ್ಲೆಯಿಂದ ಆಗಮಿಸ್ತಕ್ಕಂಥ ವೇದಿಕೆ ಮೇಲೆ ಆಸನಿರ್ತಕ್ಕಂಥ ಎಲ್ಲ ಸಮಾಜದ ರಜಪೂತ ಸಮಾಜದ ಅಧ್ಯಕ್ಷರುಗಳೇ ಮತ್ತು ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ತಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಯಾದಗಿರಿ ಜಿಲ್ಲೆಯ ಶಾಸಕರಾದಂಥ ರೆಡ್ಡಿ ಸಾಹೇಬ್ರೆ ಮತ್ತು ವೇದಿಕೆ ಮೇಲೆ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೆಂಕಟ್ ಸಿಂಗ್ ಅವರು. ಯಾಕಂದರೆ ಯಾವತ್ತಿಗೂ ರಜಪೂತ ಸಮಾಜದಲ್ಲಿ ಯಾವುದೇ ಥರ ಆಯೋಗದ ಅಧ್ಯಕ್ಷರು ಯಾರಾಗಿದ್ದ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಮೇಲೆ ನಮ್ಮ ಧರಮ್ ಸಿಂಗ್ ಅವರ ಪುತ್ರ ಆಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಆದಮೇಲೆ ನಾರ್ತ್ ಸೈಡು ಭಾಳಷ್ಟು ಜನ ರಜಪೂತರು MP MLAಗಳು ಆದರು. ಆದರೆ ನಮ್ಮ ಈ ಕಡೆ ಹಿಂದುಳಿದ ಭಾಗ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲನೇ ಬಾರಿಗೆ ರಜಪೂತರಿಗೆ ಒಂದು ನ್ಯಾಯ ಕೊಟ್ಟಿದ್ದಾರೆ. ಅಂದರೆ ವೆಂಕಟ್ ಸಿಂಗ್ ಅವರಿಗೆ ಒಂದು ಆಯುಕ್ತದ ಅಧ್ಯಕ್ಷರನ್ನಾಗಿ ನಮಗೊಂದು ನ್ಯಾಯ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದರೆ ವಿಶೇಷವಾಗಿ ಇವತ್ತು ಅವರು ಆ ಒಂದು ಸ್ಥಾನಮಾನ ಪಡ್ಕೊಂಡಿದ್ದಾರೆ ಅಂದರೆ ಇವತ್ತು ಬಹಳ ಶಿಕ್ಷಣ ಬಹಳ ಮುಖ್ಯವಾಗಿದೆ. ಮಹಾರಾಣಾ ಪ್ರತಾಪ್ ಅವರು 1940 ಮೇ 19ರಂದು ಕುಚ್ಚಲಗಢ ಕೋಟೆಯಲ್ಲಿ ಜನಿಸಿದರು. ಅವರ ತಂದೆ ಮಹಾರಾಣಾ ಉದಯ್ ಸಿಂಗ್ ಹಾಗೂ ತಾಯಿ ಜಯವಂತಲಾಬಾಯಿ. ಬಾಲ್ಯ ಮತ್ತು ಶಿಕ್ಷಣ ಬಾಲ್ಯದಿಂದಲೇ ಗೋರಿಲ್ಲ ಎಂದ ಕುದುರೆ ಸವಾರಿ, ಕತ್ತಿ ಹಾಗೂ ರಾಜ್ಯ ಪಾಲನೆ ತರಬೇತಿಯನ್ನು ಪಡೆದರು. ಧೈರ್ಯ, ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯಲ್ಲಿ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದರು. ಮೇವಾರ್ ರಾಜ್ಯದ ರಾಜರಾಗಿ 1972ರಲ್ಲಿ ಮಹಾರಾಣಾ ಪ್ರತಾಪ್ ಮೇವಾರ್ ರಾಜ್ಯದ 54ನೇ ರಾಜನಾಗಿ ಅಧಿಕಾರ ವಹಿಸಿಕೊಂಡಿರುತ್ತಾರೆ. ಅವರು ಸ್ವಾಭಿಮಾನಿಗಳಿಂದ ಶರಣಾಗದೆ ಹೋರಾಡಿದರು. ಅಕ್ಬರ್ಗೆ ಹಲ್ದಿಘಾಟ್ ಯುದ್ಧದಲ್ಲಿ 1576ರಲ್ಲಿ ಪ್ರಸಿದ್ಧ ಯುದ್ಧಗಳಲ್ಲಿ ಒಂದು ಅವರ ನಿಷ್ಠಾವಂತ ಕುದುರೆ ಚೇತನ್ ಯುದ್ಧದಲ್ಲಿ ಮಹತ್ವದ ಪಾತ್ರ ವಹಿಸಿತು. 486ನೇ ಮಹಾರಾಣಾ ಪ್ರತಾಪ್ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯ ಹೇಳುತ್ತಾ, ನಾವು ಸುಮಾರು ಸಂಘಟನೆ ರಜಪೂತದ ಹೆಂಗಂದ್ರೆ ಈಗ ತಾನೇ ಮೇಡಮ್ ಹೇಳ್ದಂಗೆ ನಮ್ಮ ರಕ್ತದಲ್ಲೇ ನಾಯಕತ್ವ ಬೆಳೆದಿದೆ. ಈಗ ತಾನೇ ಹೇಳ್ದಂಗೆ ನಮ್ಮ ಪರ್ಸೆಂಟೇಜ್ 0.3% ಕಂಪೇರಿಂಗ್ ಟು ಇಡೀ ರಾಜ್ಯದಾಗ ನೋಡಿದಾಗ. ಆದರೂ ಸಹ ನಾವು ಎಲ್ಲ ಮಹತ್ವವಂತ ಪೋಸ್ಟ್ನಲ್ಲಿ ಇದ್ದೀವಿ. ಈಗ ತಾನೇ ಹೇಳ್ದಂಗೆ ನಮ್ಮ ದಿವಂಗತ ಧರ್ಮ್ ಸಿಂಗ್ ಸಾಹೇಬ್ರಾಗಲಿ, ಅಜಯ್ ಸಿಂಗ್ ಆಗಲಿ, ಈಗಾಗಲೇ ಹೇಳಿದ್ರೆ ವೆಂಕಟ್ ಸಿಂಗ್ ಆಗಲಿ, ನಮ್ಮ ಡಾಕ್ಟರ್ ಇದ್ದಾರೆ. ಸೊ ನಮ್ಮ ಕಲಬುರಗಿಯಲ್ಲೂ ಸಹ ಕಮ್ಮಿ ಇದ್ದರೂ ಸಹ ಯಾವಾಗಲೂ 3-4 ಜನ ಕಾರ್ಪೊರೇಟರ್ ಇರ್ತಾರೆ, ಸುಮಾರು ಮೇಯರ್ನೂ ಆದರು. ಸೊ ಈ ರೀತಿಯಿಂದ ನಾವೆಲ್ಲರೂ ನಮ್ಮ ಹತ್ರ ರಕ್ತದಲ್ಲಿ ಇದೆ, ಅದನ್ನು ಬೆಳೆಸೋದು ಅದಕ್ಕೆ ವೇದಿಕೆ ಸಿಗ್ತಾ ಇಲ್ಲ. ಅದರಿಂದ ನಾವು ಹಿಂದುಳಿದೀವಂತ ನಾ ಈ ಸಂದರ್ಭದಲ್ಲಿ ಹೇಳಕತ್ತೀನಿ. ಆ ರೀತಿಯಿಂದ ಈಗ ವೀರಶಿರೋಮಣಿ ಈ ಸರ್ಕಾರಿ ನೌಕರ ಸಂಘ ಏನು ಶುರುವಾಯಿತು, ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದಂಥ ನಮ್ಮ ಮಹೇಶ್ ಸಿಂಗ್ ಅವರು, ಶಿವರಾಜ್ ಸಿಂಗ್ ಅವರು, ಅಲ್ಲಿ ಇದೇ ಹೆಂಗೆ ಮಾಡಬೇಕು ಅದು ಬರೀ ನಾವು ಬರೀ ಸಮಾಜ ಅನ್ನೋದಲ್ಲ, ನಮ್ಮ ಮೇನ್ ನಮ್ಮ ಮಕ್ಕಳಿಗೆ ನಮ್ಮ ಅವ್ರಿಗೆ ವೇದಿಕೆ ಕಲಿಸ್ಕೊಡ್ಬೇಕು ಅನ್ನೋದ್ರಿಂದ ಮಕ್ಕಳನ್ನು, ಯಾಕಂದರೆ ಬೆಳೆಯೋ ಬೇರೆ ನಮ್ಮ ಮಕ್ಕಳು ಅಂತ ಅನ್ನೋ ದೃಷ್ಟಿಯಿಂದ ಈ ಶುರು ಮಾಡಿದೆವು. ಆ ರೀತಿಯಿಂದ ಅದೇ ರೀತಿಯಿಂದ ಈಗ ಯಾದಗಿರಿದವರು ಸಹ ಈ ರೀತಿಯಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಭಾಳ ಸಂತೋಷದ ವಿಷಯ. ಯಾಕಂದ್ರೆ ಅವರು ಇದೊಂದು ಶಾಲು ಸನ್ಮಾನ ಮುಖ್ಯ ಅಲ್ಲ, ಅವ್ರಿಗೆ ಒಂದು ಪ್ರೇರಣೆ ಆಗ್ತದೆ. ನನಗೆ ಹಿಂಗೆ ಮಾಡ್ಯಾರಲ್ಲಪ್ಪ, ಇನ್ನೂ ಓದಬೇಕು, ಇನ್ನೂ ಹೆಚ್ಚಿನ ಲೆವೆಲ್ ಹೋಗಬೇಕು ಅಂತ ಹೆಸರಿಂದ ಸುಮಾರಿಗೆ ನಾವು 35-40 ವರ್ಷದಿಂದ ಪತ್ರಿಕೋದ್ಯಮದಾಗ ವೆಂಕಟ್ ಸಿಂಗ್ ಅವರು ನಾವು ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲ ಪತ್ರಿಕೆದಾಗ. ಈಗ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿ ಆಗಿದ್ರು. ಈಗ ನಾನು ಪ್ರಥಮ ಬಾರಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಾಗೆ ಯಾರು ಇಲ್ಲ, ನಾನು ರಾಜ್ಯ ಉಪಾಧ್ಯಕ್ಷ ಪತ್ರಕರ್ತರ ಸಂಘದ. ಇದೊಂದು ಹೆಮ್ಮೆಯ ವಿಷಯ ಅಂತ ನಾನು ಪ್ರೌಡಾಗಿ ಹೇಳೋಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಮ್ಮದು ಎಲ್ಲರ ಪ್ರತಿಭೇದ. ಈ ವಿಕ್ರಮ್ ಸಿಂಗ್ ನಮ್ಮ ಮಳೆಯಾಗಬೇಕು, ಇವ ಫಸ್ಟ್ ನಮ್ಮ ಚಾನಲ್ನಾಗಿದ್ದ, ಚಾನಲ್ನಾಗ ಕೆಲಸ ಮಾಡ್ತಿದ್ದೆ. ನಾನು ನೌಕರಿ ಮಾಡೋ ಚಾನಲ್ನ ನಂದು ಈಗಿನ ಮೀಡಿಯಾ ಅಡಪ್ಪ ಮಾಡ್ಕೊತ ಇವತ್ತು ಈ ಲೆವೆಲಿಗೆ ಹೋಗ್ಯಾರ. ಸೊ ಈ ರೀತಿಯಿಂದ ಅವ್ರಿಗೊಬ್ಬರು ಬೇಯಿಸಬೇಕು, ಒಂದು ವೇದಿಕೆ ಬೇಕು, ಯಾರೊಬ್ಬರು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಂಜೀವ್ ಕುಮಾರ್ ಸಿಂಗ್ ಅವರು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿಯಿಂದ ನಮ್ಮ ಎಲ್ಲರೂ ಬಹಳ ಸಂತೋಷ ಆಯಿತು. ಯಾದಗಿರಿ, ಗುಲ್ಬರ್ಗ, ಶಾಪೂರ್, ಸುರ್ಪುರ್, ಗುರ್ಮಿಟ್ಕಲ್ ಎಲ್ಲ ತಾಲೂಕಲ್ಲಿಂದ ಬಂದಿದ್ದೀರಿ. ಇದೇ ರೀತಿಯಿಂದ ಪ್ರೋತ್ಸಾಹ ಸಹಕಾರದಿಂದ ಮಾತ್ರ ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ಸಮಾಜ ಬೆಳಲಿಕ್ಕೆ ಉಳಿದಲಿಕ್ಕೆ ಸಾಧ್ಯದ. ಈಗಾಗಲೇ ತಮಗೆ ತಿಳಿದಿರುವಂತೆ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಬಗ್ಗೆ, ಚರಿತ್ರೆ ಬಗ್ಗೆ ಭಾಳಷ್ಟು ಹೇಳಿದ್ದಾರೆ ಎಲ್ಲರೂ. ಆದರೆ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಳ್ಳಲೇಬೇಕಾಗ್ತದೆ. ಏನಂತಂದರೆ, ಮಹಾರಾಣಾ ಪ್ರತಾಪ್ ಸಿಂಗ್ ಕೇವಲ ಒಂದು ಇತಿಹಾಸದ ಒಂದು ಪುಟ ಅಲ್ಲ, ಅದೊಂದು ಮಹಾನ್ ದಂತಕಥೆ. ಮತ್ತು ಭಾರತ ದೇಶದಲ್ಲಿ ನಮ್ಮಲ್ಲಿ ಮೊದಲನೇದಾಗಿ ಶುರುವಾದಂಥ ಸ್ವಾತಂತ್ರ್ಯ ಯುದ್ಧ ಅನುಭವ. ಸ್ವಾತಂತ್ರ್ಯ ಅಂದರೆ ಏನು? ನಾವು ನಮ್ಮ ಆತ್ಮ ಸನ್ಮಾನವನ್ನು ಉಳಿಸಿಕೊಂಡು ನಮ್ಮ ಜೀವನವನ್ನು
ನಮ್ಮ ಥರನಾಗಿ ನಮ್ಮ ಜನರಿಗೆ ಅನುಕೂಲವಾಗುವಂತಾಗಿ ನಾವು ಇರಬೇಕು. ಪರಕೀಯರಲ್ಲಿ ದಾಸರಾಗಿ ಉಳಿಯಬಾರದು ಅಂತ. ಇದು ಮೊಟ್ಟ ಮೊದಲನಾಗಿ ಸ್ಟಾರ್ಟ್ ಮಾಡಿದ್ದು ಸನ್ಮಾನ್ಯ ಮಹಾರಾಣಾ ಪ್ರತಾಪ್ ಸಿಂಗ್. ಅವರು ಕೇವಲ ಒಂದು ರಾಜನಾಗಿರಲಿಲ್ಲ, ಅವರು ಒಂದು ಜೀವನ ಎಲ್ಲರಿಗೂ ಒಂದು ಆದರ್ಶವಾಗಿದೆ. ಯಾಕೆ ಆದರ್ಶವಾಗಿದೆ ಅಂದರೆ, ಕಷ್ಟ ಕಾಲದಲ್ಲಿ ಅವರು ಅರಣ್ಯದಲ್ಲಿ ಇದ್ದುಕೊಂಡು ನೆಲದ ಮೇಲೆ ಮಲಗಿಕೊಂಡು ಪಲ್ಯದಿಂದ ತಯಾರಿಸಿದಂಥ ರೊಟ್ಟಿಯನ್ನು ಸೇವಿಸಿ ಕೂಡ ಅವರು ಸದೃಢವಾಗಿದ್ದರು. ಅವರದ ದೇಹದ ಆಕೃತಿ ಕೆಲ ಮಂದಿಗೆ ಗೊತ್ತಿರಲಿಕ್ಕಲ್ಲ, ಅವರು 7 ಫೀಟ್ 3 ಇಂಚ್ ಇದ್ದರು ಹೈಟ್. ಅವ್ರದ್ದು ತೂಕ ಸುಮಾರು 100 kg ಮೇಲೆ ಇತ್ತು. ಅವರು ಉಪಯೋಗಿಸ್ತಿದ್ದಂಥ ಒಂದು ಖಡ್ಗ ಏನಿದೆ 14ರಿಂದ 15 kg. ಯುದ್ಧ ಮಾಡಲಿಕ್ಕೆ ಹೋದರೆ ಕೇವಲ ಮನುಷ್ಯನಲ್ಲ, ಅಲ್ಲಿರುವಂಥ ಪ್ರಾಣಿಯನ್ನು ಕೂಡ 2 ಭಾಗವನ್ನು ಮಾಡುವಷ್ಟು ಶಕ್ತಿಶಾಲಿಯಾಗಿದ್ದರು. ನಮ್ಮ ಸಮ್ಮುಖದಲ್ಲಿ ಒಂದು ಹಿರಿಯ ಜೀವಿ ಇದ್ದಾರೆ, ಅವರಿಗೂ ಕೂಡ ನಾವು ಸನ್ಮಾನ ಮಾಡಬೇಕು. ಜನಾಬಾಯಿ ರಾಯಚೂರ್ಕರ್ ಅವರಿಗೆ ಹಾಗೂ ವಿವಿಧ ತಾಲೂಕಿನಿಂದ ಆಗಮಿಸಿರುವ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರುವ ಡಾಕ್ಟರ್ ಸಂಜೀವ್ ಕುಮಾರ್ ರಾಯಚೂರ್ಕರ್ ಅವರಿಗೂ ಕೂಡ ನಾವು ಸನ್ಮಾನ ಮಾಡಲೇಬೇಕು. ಯಾಕಂದರೆ ಅವರೇ ನಮ್ಮನ್ನು ಒಗ್ಗೂಡಿಸಿದ್ದಾರೆ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ರಾಯಚೂರ್ಕರ್ ಅವರಿಗೂ ಕೂಡ ನಾವು ಸನ್ಮಾನ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ಪುರುಷನ ಏಳಿಗೆಯಿಂದ ಒಬ್ಬ ಸ್ತ್ರೀ ಇರುತ್ತಾರೆ ಎಂದು ಹೇಳಿದರು. ಒಬ್ಬ ಮಹಿಳೆ, ಯಾಕಂದ್ರೆ ಅವರು ಇರ್ಲಿಲ್ಲ ಅಂದ್ರೆ, ನಾವು ಬೆನ್ನೆಲುಬು ಇರಲಿಲ್ಲ ಅಂದ್ರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯವೇ ಇಲ್ಲ. ಅವರು ಬೆನ್ನೆಲುಬು ಆಗಿ ನಿಂತು ನಮ್ಮ ಸರ್ ಅವರಿಗೂ ಕೂಡ 5,000 ರೂಪಾಯಿ ನಗದು ಹಣ ಕವರ್ನಲ್ಲಿ ಇಟ್ಟು ಲಂಚ ಕೊಡಲು ಹೋದ ಆರೋಪಿಗಳು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಮಾನ್ಯ ಸಿದ್ದರಾಜು ಸಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಇವರ ಮಾರ್ಗದರ್ಶನದಲ್ಲಿ ದೂರುದಾರರಾದ ಪ್ರಾಣೇಶ್ ತಂದೆ ಸಿದ್ದಪ್ಪ ಭರತ್ನೂರ್, ವಯಸ್ಸು 55 ವರ್ಷ, ಉದ್ಯೋಗ ಹಿರಿಯ ಕಾನೂನು ಅಧಿಕಾರಿ, ಕಲಬುರಗಿ ವಿಭಾಗ, ಕಲಬುರಗಿ, ಸಾಕಿನ್ ಮನೆ ನಂಬರ್ 280, ಶ್ರೀಕೃಷ್ಣ ಮಂದಿರ ಹತ್ತಿರ, ವಿದ್ಯಾನಗರ, ಕಲಬುರಗಿ, ಕಚೇರಿಯ ವಿಳಾಸ ಸರಕಾರಿ ಅಭಿಯೋಜಕರ ಕಚೇರಿ, 2ನೇ ಅಪರ ಜಿಲ್ಲಾ ಮತ್ತು ಸತ್ರ SC/ST ನ್ಯಾಯಾಲಯ, ಕಲಬುರಗಿ. ಇವರು ಆರೋಪಿತರಾದ ಸಂಜೀವನ್ ತಂದೆ ದತ್ತಾಜಿ ಪಾಟೀಲ್, ವಯಸ್ಸು 80 ವರ್ಷ, ಉದ್ಯೋಗ ನಿವೃತ್ತಿ ನೌಕರರು, ಸಾಕಿನ್ ಕೋತನ ಹಿಪ್ಪರಗ, ತಾಲೂಕಾ ಆಳಂದ್, ಜಿಲ್ಲಾ ಕಲಬುರಗಿ. ಸುರೇಶ್ ತಂದೆ ಸಂಜೀವನ್ ಪಾಟೀಲ್, ವಯಸ್ಸು 44 ವರ್ಷ, ಉದ್ಯೋಗ ಒಕ್ಕಲುತನ, ಸಾಕಿನ್ ಕೋತನ ಹಿಪ್ಪರಗ, ತಾಲೂಕಾ ಆಳಂದ್, ಜಿಲ್ಲಾ ಕಲಬುರಗಿ. ಹಾವ ಎಕ್ಕೊಂಡಿ ರೋಡ್, ಮುನ್ಷಿ ಪ್ಲಾಟ್, ಉಮರ್ಗ, ಜಿಲ್ಲಾ ಉಸ್ಮಾನಾಬಾದ್. ಇವರು 5,000 ರೂಪಾಯಿ ನಗದು ಹಣ ಕವರಿನಲ್ಲಿ ಇಟ್ಟು ಲಂಚ ಕೊಡಲು ಹೋದಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ತನಿಖಾಧಿಕಾರಿಯಾದ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಬಡದೇಸಾರ್ ಇವರು ಆಳಂದ್ ಪೊಲೀಸ್ ಠಾಣೆಗೆ ಸಂಬಂಧಿಸಿದ SC/ST ಪ್ರಕರಣದಲ್ಲಿ ಮಾನ್ಯ 2ನೇ ಅಪರ ಜಿಲ್ಲಾ ಮತ್ತು ಸತ್ರ SC/ST ನ್ಯಾಯಾಲಯ ಕಲಬುರಗಿಯಲ್ಲಿ ವಿಚಾರಣಾ ಹಂತದಲ್ಲಿ ಇರುವ ಪ್ರಕರಣವನ್ನು ಸಾಗು ಹಾಕುವ ಮತ್ತು ಪ್ರಕರಣದಲ್ಲಿಯ ಆರೋಪಿತನಿಗೆ ಸಹಾಯ ಮಾಡುವ ಉದ್ದೇಶದಿಂದ 5,000 ರೂಪಾಯಿ ಸರಕಾರಿ ಅಭಿಯೋಜಕರಿಗೆ ಆರೋಪಿತನ ಪರವಾಗಿ ಅಣ್ಣನಾದ ಸಂಜೀವನ್ ಪಾಟೀಲ್ ಹಾಗೂ ಈತನ ಮಗ ಸುರೇಶ್ ಪಾಟೀಲ್ ಇವರು ಒತ್ತಾಯಪೂರ್ವಕವಾಗಿ ಲಂಚ ಕೊಡಲು ಹೋದಾಗ ಇವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ತನಿಖೆಯ ನಂತರ ಅವರನ್ನು ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಲಾಗುವುದು. ಸ್ಥಳದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್, ರವಿ ಪವಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು ರಸಗೊಬ್ಬರದ ವಿತರಣೆಯ ಕುರಿತು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು 2026-27ನೇ ಸಾಲಿನ ಖಾರಿಫ್ ರಸಗೊಬ್ಬರದ ಕುರಿತು ವಿವರಣೆ ನೀಡಿದ್ದಾರೆ. ರಸಗೊಬ್ಬರಗಳಾದ ಯೂರಿಯಾ, DAP ಕಾಂಪ್ಲೆಕ್ಸ್, MOP, SSP ಮುಂಗಾರು ಬೇಡಿಕೆ ಏಪ್ರಿಲ್ ತಿಂಗಳಿನಿಂದ ಜೂನ್ 2026ರವರೆಗೆ ಬೇಡಿಕೆ ಆರಂಭಿಕ ಶಿಲ್ಕು ದಿನಾಂಕ 1ನೇ ಏಪ್ರಿಲ್ 2026ರಂತೆ, ಸರಬರಾಜು ದಿನಾಂಕ 10ನೇ ಜೂನ್ 2026, ಒಟ್ಟು ಸರಬರಾಜು ವಿತರಣೆ ಉಳಿಕೆ ದಾಸ್ತಾನು ಪ್ರಮಾಣ 10/6/2026ರಂತೆ 2025-26 ಖಾರಿಫ್ ವಿತರಣೆಯ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ. ರೈತರು 1,350 ರೂಪಾಯಿ ಮಾತ್ರ ಪಾವತಿಸುವ ಮೂಲಕ ರಸಗೊಬ್ಬರವನ್ನ ಖರೀದಿಸಬೇಕು. ಹೆಚ್ಚಿನ ಹಣ ಕೊಡಬಾರದು. ಒಂದು ವೇಳೆ ಹೆಚ್ಚಿನ ಹಣ ಕೇಳಿದರೆ ತಮಗೆ ದೂರು ನೀಡುವಂತೆ ಕೋರಿದ್ದಾರೆ. ಅಲ್ಲದೆ ಕರ್ನಾಟಕದಿಂದ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ರಸಗೊಬ್ಬರದ ಅನಧಿಕೃತ ಸರಬರಾಜು ಆಗದಂತೆ ನೋಡಿಕೊಳ್ಳಲು ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದ್ದಾರೆ. ರೈತ ಬಾಂಧವರು ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ
ಈ ಒಂದು ರಸಗೊಬ್ಬರ ಹಾಗೂ ಬಿತ್ತನೆ ಕುರಿತು ನಾನು ಈ ಸನ್ನಿವೇಶದಲ್ಲಿ ಮಾಹಿತಿ ನೀಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ನಮ್ಮ ಕಲಬುರಗಿ ಜಿಲ್ಲೆ ಬಿತ್ತನೆ ಪ್ರದೇಶ 8,80,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬಿತ್ತನೆ ಗುರಿ ಹಾಕೊಂಡಿದ್ದೀವಿ. ಅದಕ್ಕೆ ಒಟ್ಟಾರೆ 99,900 ಮೆಟ್ರಿಕ್ ಟನ್ ನಮ್ಮ ರಸಗೊಬ್ಬರ ಬೇಕು. ನಮ್ಮ 90% ಪ್ರದೇಶ ಮಳೆಯಾಶ್ರಿತ ಮತ್ತು ಪ್ರಮುಖವಾಗಿ ನಮ್ಮಲ್ಲಿ ದ್ವಿದಳ ಧಾನ್ಯಗಳು ಬೆಳೀತವೆ. ಉದ್ದು, ಹೆಸರು, ತೊಗರಿ. ಅದಕ್ಕೆ ನಮಗೆ ಒಟ್ಟಾರೆಯಾಗಿ DAP ಇದೆ ಬಹಳಷ್ಟು ಬೇಡಿಕೆ ಇರ್ತದೆ. ನಮ್ಮ ಈಗ ಜೂನ್ ವರೆಗೆ ನಮಗೆ 19,211 ಮೆಟ್ರಿಕ್ ಟನ್ ನಮಗೆ DAP ರಸಗೊಬ್ಬರ ಬೇಕಾಗಿತ್ತು. ಇಲ್ಲಿವರೆಗೆ ನಮಗೆ ಸರಬರಾಜು ಆಗಿದ್ದು 7,675 ಮೆಟ್ರಿಕ್ ಟನ್. ನಮ್ಮಲ್ಲಿ ಮಾರ್ಚ್ನಲ್ಲಿ ಒಂದು ಸ್ವಲ್ಪ ಗೋಡನಲ್ಲಿ ನಾವು OB ಇಟ್ಕೊಂಡಿದ್ವಿ, ಸುಮಾರು 10,197 ಮೆಟ್ರಿಕ್ ಟನ್. ಇವೆಲ್ಲ ಇದು ಲಭ್ಯ ಇದ್ದ ಗೊಬ್ಬರದ ಮೇಲೆ ನಾವು ಇಲ್ಲಿವರೆಗೆ ರೈತ ಬಾಂಧವರಿಗೆ ರಸಗೊಬ್ಬರ ಸರಬರಾಜು ಮಾಡಿದ್ದೀವಿ. ಒಟ್ಟಾರೆಯಾಗಿ ಈಗ ನಮ್ಮಲ್ಲಿ 3,100 ಮೆಟ್ರಿಕ್ ಟನ್ ನಮ್ಮಲ್ಲಿ ಆನ್ಲೈನ್ ನಲ್ಲಿ ರಸಗೊಬ್ಬರ DAP ಲಭ್ಯ ಇದೆ ಅಂತ ತೋರಿಸ್ತಾ ಇದೆ. ಡೀಲರ್ಸಿಗೆ ಹೋದ್ರೆ ಬರೀ ರಿಟೇಲ್ ಅಲ್ಲಿ 1,300 ಮೆಟ್ರಿಕ್ ಟನ್ ಇದೆ. ನಾವು ದಿನಾಲು ಏನ್ ಮಾಡ್ತಾ ಇದೀವಿ, ನಮ್ಮ ಇನ್ಸ್ಪೆಕ್ಟರ್ಸ್ಗೆ ಯಾವ ಡೀಲರ್ ಹತ್ರ ಎಷ್ಟೆಷ್ಟು DAP ರಸಗೊಬ್ಬರ ಇದೆ ಅಂತ ನಾವು ಮಾಹಿತಿ ಕೊಡ್ತಾ ಇದೀವಿ. ಅದ್ರ ಮೇಲೆ ಅವ್ರು ಹೋಗಿ ಕುಂತು ಎಲ್ಲ ರೈತ ಬಾಂಧವರಿಗೆ ಲೈನ್ ಹಚ್ಚಿ ಏನದಲ್ಲ ರಸಗೊಬ್ಬರ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಎರಡನೇದು, ನಮ್ಮಲ್ಲಿ DAP ಬಿಟ್ರೆ ಬೇರೆ ಕಾಂಪ್ಲೆಕ್ಸ್ ಗಳನ್ನು ಬಳಸಬಹುದು. ಆ ಕಾಂಪ್ಲೆಕ್ಸ್ ಗಳನ್ನ ರಸಗೊಬ್ಬರಗಳನ್ನ ಬಳಸಲಿಕ್ಕೆ ಏನು ನಮ್ಮ ರೈತ ಬಾಂಧವರು ಹಿಂದೆಟ್ ಹಾಕ್ತಿದಾರೆ ಅಂದ್ರೆ ಅದರದ್ದು ಒಂದು ಸ್ವಲ್ಪ ರೇಟ್ ಹೆಚ್ಚಿಗೆ ಇದೆ ಅಂತ ಹಿಂದೆಟ್ ಹಾಕ್ತಾರೆ. ಬಟ್ ರಸಗೊಬ್ಬರಗಳನ್ನು ಬಳಸಬಹುದು, ಅಥವಾ ನ್ಯಾನೋ DAP, ನ್ಯಾನೋ ಯೂರಿಯಾನ ರೈತ ಬಾಂಧವರೆಲ್ಲರೂ ಬಳಸಬಹುದು. ಸೊ ಇದೆಲ್ಲ ನಮ್ಮ ಸನ್ನಿವೇಶ ನೋಡಿದ್ರೆ ಒಂದ್ ಸ್ವಲ್ಪ ನಮ್ಮಲ್ಲಿ ರಸಗೊಬ್ಬರದ ಕೊರತೆ ಇರೋದ್ರಿಂದ ಈ ಸಮಸ್ಯೆಗಳು ಉದ್ಭವಿಸಿದೆ. ತಾಲೂಕಾ ಮಟ್ಟದಲ್ಲಿ ರಸಗೊಬ್ಬರ ನಿಯಂತ್ರಣ ಮಾಡಕ್ಕೆ ಮತ್ತು ಉಸ್ತುವಾರಿ ಮಾಡಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನದಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ನಾನ್ JD, ಅಲ್ಲಿಂದ DD ಹಾರ್ಟಿಕಲ್ಚರ್, DD ಸಿರಿಕಲ್ಚರ್, AC ಇಬ್ಬರು ಕಲಬುರಗಿ, ಸೇಡಮು, ಈ ರೀತಿಯಾಗಿ ಒಂದು ನಮ್ಮ ಇಬ್ಬರು DD ಅಗ್ರಿಕಲ್ಚರ್ ಉಸ್ತುವಾರಿಯಲ್ಲಿ ಒಂದೊಂದು ತಂಡಗಳನ್ನ ತಾಲೂಕು ವೈಸ್ ಮಾಡಿದ್ವಿ. ಮಾಡಿ ರಸಗೊಬ್ಬರ ವಿತರಣೆ ಮಾಡಬೇಕು, ಯಾವುದೇ ರೀತಿಯ ಸಮಸ್ಯೆ ಬರಲ್ದಂಗೆ ನೋಡ್ಕೊಂಡು ಹೋಗ್ಬೇಕಂತ ಕ್ರಮವನ್ನ ಜರುಗಿಸಿದ್ವಿ. ಅದು ನಮ್ಮ ಟಾಸ್ಕ್ ಫೋರ್ಸ್ಗಳಿದೆ, ಈ ತಕ್ಷಣ ಏನದಲ್ಲ ಪರಿಶೀಲನೆ ಮಾಡಕ್ಕೆ ಅವ್ರು ಹೋಗಿ ಅಂಗಡಿಗಳನ್ನ ಪರಿಶೀಲನೆ ಮಾಡ್ತಾರೆ. ನಮ್ಮ ಕಲಬುರಗಿ ಜಿಲ್ಲೆ ಮಹಾರಾಷ್ಟ್ರ ಮತ್ತು ತೆಲಂಗಾಣಕ್ಕೆ ಹೊಂದ್ಕೊಂಡಿರೋದ್ರಿಂದ ರಾಜ್ಯದಿಂದ ಹೊರಗಡೆ ಹೋಗಬಾರ್ದು ರಸಗೊಬ್ಬರ ಅನ್ನೋದು ಉದ್ದೇಶದಿಂದ ನಾವು ಪ್ರಿಕಾಷನರಿ ಮೆಜರ್ಸ್ ಆಗಿ ನಾವು ಚೆಕ್ ಪೋಸ್ಟ್ ಗಳನ್ನು ತೆಗೆದಿದ್ದೀವಿ. ಚಿಂಚೋಳಿ, ಸೇಡಂ, ಚಿತ್ತಾಪುರ್, ಆಳಂದ್, ಅಫಜಲ್ಪುರ್ ಮತ್ತು ಕಲಬುರಗಿ ತಾಲೂಕಲ್ಲಿ ತೆಗಿತಾ ಇದೀವಿ. ಈಗ ಆಲ್ರೆಡಿ ಆರ್ಡರ್ ಆಗಿದೆ ಮತ್ತು ತೆಗೆದಿದ್ದೀವಿ. ಸೊ ಫಂಕ್ಷನಿಂಗ್ ಅದಾವ. ಈ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಬಂದಂತ ರಸಗೊಬ್ಬರನ ಸಮಗ್ರವಾಗಿ ನಿರ್ವಹಣೆ ಮಾಡಕ್ಕೆ ನಮ್ಮ ಕೃಷಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಎರಡು ಸಹಯೋಗದಲ್ಲಿ ಏನದಲ್ಲ ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೀವಿ. ಈಗ DAP ರಸಗೊಬ್ಬರದ್ದು MRP ಏನಿದೆಲ್ಲ ರೈತ ಬಾಂಧವರು ಕೊಡಬೇಕಾಗಿದ್ದು 1,350 ರೂಪಾಯಿ ಇದೆ. ಹೆಚ್ಚಿಗೆ ಬೆಲೆ ತಗೊಂಡು ಕೊಡ್ತಾ ಇದ್ದಾರೆ ಡೀಲರ್ಸ್ ಅಂತ ನಮ್ಮ ಹತ್ರ ಮಾಹಿತಿ ಬರ್ತಾ ಇದೆ. ಈಗ ಆಲ್ರೆಡಿ ರೇಡ್ ಮಾಡಿ ನಾವು 51 ಜನರಿಗೆ ನೋಟಿಸ್ ಕೊಟ್ಟಿದೀವಿ, ಮತ್ತೆ ಮಟೀರಿಯಲ್ ಸಹಿತ ಲಕ್ಷಾನುಗಟ್ಟಲೆ ಮಟೀರಿಯಲ್ ನಾವು ಸೀಸ್ ಮಾಡಿದೀವಿ. ನಾ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಅಂದ್ರೆ, ಪಾಸ್ ಮಷಿನ್ ಅಂತ ಇರ್ತದೆ, ತಾವು ಆಧಾರ್ ನಂಬರ್ ಕೊಟ್ಟು ಬಯೋಮೆಟ್ರಿಕ್ ಮಾಡ್ತೀವಿ. ಪಾಸ್ ಮಷಿನ್ ಅಲ್ಲಿ ಆಧಾರ್ ನಂಬರ್ ಹಾಕಿ ಬಯೋಮೆಟ್ರಿಕ್ ಎಂಟ್ರಿ ಮಾಡ್ರೆ ಅದು ಒರಿಜಿನಲ್ ಇರ್ತದೆ ಫಸ್ಟ್ ರಸಗೊಬ್ಬರ. ಎರಡನೇದು, ನೀವು ಬಿಲ್ ತಗೊಳ್ಳಿ, ಆ ಬಿಲ್ ನಲ್ಲಿ ಎಷ್ಟಿದೆ ಅಷ್ಟೇ ನೀವು ಹಣನ ಕೊಡಿ. ಆ ರೀತಿಯಾಗಿ ಏನಾದ್ರು ಹೆಚ್ಚಿಗೆ ದುಡ್ಡು ಕೇಳ್ತಾ ಇದ್ರೆ ನಾವು ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ಮತ್ತು ಅಂಗಡಿ ವೈಸ್ ನಾವೇನ್ ಮಾಡಿದ್ರೆ ನಮ್ಮ ಸಿಬ್ಬಂದಿ ಕೂಡಿಸಿ ದಯವಿಟ್ಟು ಅವ್ರಿಗೆ ಇಮಿಡಿಯೇಟ್ಲಿ ತಕ್ಷಣ ಹೇಳಿ ಆ ಕನ್ಸರ್ನ್ ಡೀಲರ್ ಮೇಲೆ ಆಕ್ಷನ್ ತಗೋತಾರೆ. ತಮ್ಮ 1,350 ರೂಪಾಯಿ ಕೊಡಿಸ್ತಾರೆ. ಯಾರು ರೈತ ಬಾಂಧವರು 1 ರೂಪಾಯಿ ಸಹಿತ ಹೆಚ್ಚಿಗೆ ಕೊಟ್ಟಂತ ರಸಗೊಬ್ಬರ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಹಲ್ಲಿ ಸತ್ತು ಬಿದ್ದ ನೀರು ಕುಡಿದು 4 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ BCM ಸ್ನಾತಕೋತ್ತರ ವಸತಿ ನಿಲಯದಲ್ಲಿ ನಡೆದಿದೆ. ಹಲ್ಲಿ ಸತ್ತು ಬಿದ್ದಿರುವ ನೀರು ಕುಡಿದು 4 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. 20ಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿ ಸುಸ್ತು ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿದೆ. ಹಿಂದುಳಿದ ವರ್ಗಗಳ ಸ್ನಾತಕೋತ್ತರ ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿದೆ. ಬೆಳಿಗ್ಗೆ ನೀರಿನ ಟ್ಯಾಂಕಿನಲ್ಲಿ ಹಲ್ಲಿ ಬಿದ್ದಿರುವ ನೀರು ಕುಡಿದಿರುವ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಲ್ಲಿ ಬಿದ್ದಿರುವ ನೀರನ್ನೇ ಬಳಸಿಕೊಂಡು ಹಾಸ್ಟೆಲ್ ಸಿಬ್ಬಂದಿಗಳು ಅಡುಗೆ ಮಾಡಿದ್ದಾರೆ. ಹೀಗಾಗಿ ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳನ್ನು ಜಿಮ್ಸ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ವಸತಿ ನಿಲಯದ ಸರ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಆ ವಸತಿ ನಿಲಯದಾಗ ಹುಡುಗ ಊಟ ಮಾಡಿದ ಸಲುವಾಗಿ ವಾಂತಿ ಭೇದಿ ಸ್ವಲ್ಪ ಇದಾಗೆ ಸರ. ಅದು ಏನೋ ಅವರು ನಿನ್ನೆನೋ ಮನೇನೋ ಹಲ್ಲಿ ಬಿದ್ದ ಅಂತ ಹೇಳ್ಯಾರ ಸರ. ಅದಕ್ಕಾಗಿ ಅವರು ಹುಡುಗರು ಊಟ ಮಾಡಿ ಸ್ವಲ್ಪ ಇದು ಮಾಡಿ ಏನೋ ಉಲ್ಟಿ ಗಿಲ್ಟಿ ಆಗಿನ ಸಲಕ್ಕಿಂದಾಗ ಸಂಬಂಧಪಟ್ಟ ಎಲ್ಲ ಹುಡುಗರಲ್ಲಿ ಕರ್ಕೊಂಡ್ಬಂದು ಹಾಸ್ಪಿಟಲ್ ಕರ್ಕೊಂಡ್ಬಂದೇವ್ರಿ.
ಇದೇನೋ ಯಾರೇನೋ ಮನಸ್ಪೂರ್ವಕಂತ ಏನೋ ಯಾರು ಮಾಡಿದ್ರು ಸರ್, ಆಕಸ್ಮಿಕದಾಗಿನ ಘಟನೆ ಅದ ರೀ. ಈ ಹುಡುಗ ಏನು ಸಂಬಂಧ ಏನೋ ಕಾಯಿಲೆ ಏನೇ ಕಾಯ್ದಾಗ ಪ್ರಾಬ್ಲಮ್ ನಮ್ಮ ಡಿ ಡಿ ಸಾಹೇಬ್ರಲ್ಲಿ, ನಮ್ಮ ತಾಲೂಕು ಆಫೀಸರಲ್ಲಿ, ನಮ್ಮ ವಾರ್ಡನ್ ಸರ್ ಎಲ್ಲ ಸ್ಥಳಕ್ಕೆ ಬಂದ್ರೆ ಸರ್. ಅವ್ರು ಏನದ ಅದೆಲ್ಲ ಮಾಡ್ಕೊಂಡು ಆ ಹುಡುಗ ಏನೇ ಆಗಲಿಕ್ಕೆಲ್ಲ ನಾನು ನೋಡ್ಕೋತೀನಿ ಅಂತಂದ್ರೆ ಸರ್. ಇದೇನು ಯಾವಾಗೂ ಆಗಿಲ್ಲ ಸರ್. ಇದು ಒಂದು 4-5 ಮಂದಿ ಹುಡುಗರು ಬಂದಾರೆ ಸರ್. ಇನ್ಸಿಡೆಂಟ್ ಎಲ್ಲ ಕದ ಏನೋ ಹಲ್ಲಿ ಬಿದ್ದಾನ ಸರ್, ನೀರಿನಾಗ ರೀ. ಹಲ್ಲಿ ಟ್ಯಾಂಕಿನಾಗ ಏನೋ ಬಿದ್ದಾನ ಸರ್. ಅದು ಯಾರು ನೋಡಲಿ ಸರ್. ಅವ್ರು ಹೋಗತ್ತಾನೆ ಎಲ್ಲ ಕ್ಲೀನ್ ಎಲ್ಲ ಮಾಡಿದ್ದು ಮಾಡ್ತಾರೆ ಸರ್. ಹಂಗಾಗಿ ಸ್ವಲ್ಪ ಅವ್ನು ಓಡಾಡೋ ಹುಡುಗ ಅವನಿಗೆ ಉಲ್ಟಿ ಆಗ್ಯಾವ ಸರ್. ಮೊದಲು ಒಂದು ಸ್ವಲ್ಪ ತೊಡೆದ ಅವನಿಗೆ ಸರ್ ಆರಾಮ ಇದ್ದಿಲ್ಲ ಸರ್. ಅದು ಹಂಗಾಗಿ ಎಲ್ಲರೂ ಮಿಕ್ಸ್ ಆಗಿ ಸ್ವಲ್ಪ ಹೆಚ್ಚಿಗೆ ಆರಾಮ ತಪ್ಪಾಗ್ಯದ ಸರ್. ಯಾವುದೋ ಒಂದು ರೀಸನ್ ಒಂದ್ಸಲ ಆರಾಮ ಇದ್ದಿಲ್ಲ ಅಂತ ಅದೇ ಸರ್, ಅಲ್ಲಿ ಬಿದ್ದ ಸಲ ನಾವು ನೋಡ್ಯಾರ ನೋಡಕ್ಕೆ ಉಲ್ಟಿ ಆಗ್ಯದ ಸರ್. ಅವರಿಗೆ ಉಲ್ಟಿ ಆಗಿನ ಸಲುವಾಗಿ ಎಲ್ಲ ಅಧಿಕಾರಿಗಳು ಕರ್ಕೊಂಬಂದು ಹಾಸ್ಪಿಟಲ್ ಕರ್ಕೊಂಬಂದಿದ್ದಾರೆ. ಹಾಂ, ನೀರು ಕುಡ್ದೀನಿ ಸರ್. ನೀರು ಕುಡ್ದಿಂದ ಸರ್. ಮಾಡ್ತಾರೆ ಸರ್, ಹಾಗೇನಿಲ್ಲ ಸರ್. ಮಾಡ್ತಾರೆ ಸರ್, ಗಂಟಿನ ಹಾಗೇನಿಲ್ಲ ರೀ. ಅದೇನೋ ಒಂದು 2-3 ದಿನ ಏನೋ ಮಾಡಿಲ್ಲ ಸರ್. ಅದ ಸರ್, ಅವ ಸರ್. ಅದು ಅಲ್ಲಿಂದ ಬಿದ್ದಾವ ಸರ್. ಅಕಸ್ಮಾತ್ ನೋಡ್ಯಾರ ಅಂತ ಹೇಳ್ತಾರೆ ಅವ್ರು. ನಾವೇ ಟ್ಯಾಂಕಿ ನೀರು ಬಿದ್ದ ಸರ್. ಟ್ಯಾಂಕಿ ನೀರು ವಾಟರ್ ಫಿಲ್ಟರ್ 2 ಅವ ರೀ. ಅದು ಒಳಗೆ ಬಿದ್ದದ ಅಂತ ಹೇಳ್ತಾರೆ. ಟ್ಯಾಂಕಿ ನೀರಿನಾಗ ಬಿದ್ದ ಸರ್, ಫಿಲ್ಟರ್ ನೀರಾಗ ಬಿದ್ದದ ಅಂತ ಹೇಳ್ತಾರೆ. ಅದು ಹ್ಯಾಂಗೆ ಬಿದ್ದದೋ ಗೊತ್ತಿಲ್ಲ ಸರ್. ಅವರು ನಮಸ್ತೆ, ನಾನು ಡಾಕ್ಟರ್ ರೇವಣ್ ಸಿದ್ದಪ್ಪ ಇನ್ಚಾರ್ಜ್ ಮೆಡಿಕಲ್ ಸೂಪರಿಂಟೆಂಡೆಂಟ್. ಇವತ್ತಿಗೆ ಸುಮಾರು 25-30 ಜನ ಹುಡುಗರು, 25 ವರ್ಷದ ಬಾಲಕರು ಬಂದಿದ್ದಾರೆ. BCM ಹಾಸ್ಟೆಲಿಂದ ಬಂದಿದ್ದಾರೆ. ಅಲೇಜ್ ಹಿಸ್ಟ್ರಿ ಆಫ್ ಪಾಯ್ಸನಿಂಗ್ ಅಂತ, ಅಂದರೆ ಏನೋ ಅವರು ನೀರು ಕುಡಿಯೋ ಟ್ಯಾಂಕಲ್ಲಿ ಏನೋ ಹಲ್ಲಿ ಬಿದ್ದಿದೆ ಅಂತ ಹೇಳ್ಕೊಂಡು ಬಂದಿರೋ 30 ಜನ ಹುಡುಗರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ನಾರ್ಮಲೇ ಇದ್ದಾರೆ. ಒಂದಿಬ್ಬರು ಮಾತ್ರ ಅಡ್ಮಿಷನ್ ಅವಶ್ಯಕತೆ ಇತ್ತು. ಅದು ಅವರಿಗೆ ಗಂಟಲು ನೋವು, ಜ್ವರ, ಕೆಮ್ಮು, ಇದ್ರ ಜೊತೆಗೆ ಒಂಚೂರು ವಾಂತಿ ಅಂತಿದೆ. ಅದಕ್ಕೆ ಸಂಬಂಧಿತವಾಗಿ ಇದೆ ಅಂತ ಹೇಳಕ್ಕೆ ಬರಲ್ಲ, ಬೇರೆ ಕೋಇನ್ಸಿಡೆಂಟಲ್ ಫೈಂಡಿಂಗ್ಸು ಇರ್ಬೋದು. ಸೊ ಎನಿವೇಸ್ ವ್ಯಾಲ್ಯೂಯೇಷನ್ ಮಾಡೋ ಸಲುವಾಗಿ ಅವ್ರನ್ನ ಅಡ್ಮಿಟ್ ಮಾಡಿದ್ದೀವಿ. ಮಲ್ಲಿಕಾರ್ಜುನ್ ಮತ್ತು ಇನ್ನೊಬ್ಬರು ಅರುಣ್ ಕುಮಾರ್ ಅಂತ 25 ಇಯರ್ಸ್ ಬಾಲಕರು. ಬಾಕಿ ಇದ್ದವರೆಲ್ಲ ಸ್ಕ್ರೀನಿಂಗ್ ಮಾಡಿ ಎಲ್ಲ ನಾರ್ಮಲ್ ಇದೆ, ಚೆನ್ನಾಗಿದ್ದಾರೆ ಅಂತ ನಾವು ಆಲ್ರೆಡಿ ಅವರನ್ನು ವಾಪಸ್ ಕಳಿಸಿದ್ದೀವಿ ಸ್ಕ್ರೀನಿಂಗ್ ಮಾಡಿ. ಇನ್ನೊಂದು DHO ಸಾಹೇಬ್ರಿಗೆ ಮಾಹಿತಿ ಕೊಟ್ಟಿದೆ. ಅವರು ಅಲ್ಲಿ BCM ಹಾಸ್ಟೆಲಲ್ಲಿ ಒಂದು ಸ್ಕ್ರೀನಿಂಗ್ ಹಮ್ಮಿಕೊಳ್ತಾ ಇದ್ದಾರೆ. ಸೊ ಬಾಕಿ ಇರೋ ಹುಡುಗರಿಗೆಲ್ಲ ಅಲ್ಲಿನೇ ಸ್ಕ್ರೀನಿಂಗ್ ಮಾಡಿ ಅವಶ್ಯಕತೆ ಇದ್ದಲ್ಲಿ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ ಪೇಷಂಟ್ಸ್. ಟೆಸ್ಟ್ ಅದೇ ಇವಾಗ ನಾರ್ಮಲಿ ಕ್ಲಿನಿಕಲ್ ಸೈನ್ಸ್ ಸಿಂಪ್ಟಮ್ಸ್ ಮೇಲಂತೂ ನಾರ್ಮಲ್ ಇದ್ದಾರೆ ಎಲ್ಲನೂ. ಸೊ ಅದ್ರದ್ದೇನು ಅವಶ್ಯಕತೆ ಇಲ್ಲ. ಅಡ್ಮಿಷನ್ ಏನು ಬೇಕಾಗಿದ್ದಾರಲ್ಲ ಅವರಿಬ್ಬರು ಹುಡುಗರು, ಅವ್ರಿಗೂ ಇದರಿಂದನೇ ಆಗಿದೆ ಅಂತ ಹೇಳಕ್ಕೆ ಬರಲ್ಲ. ಅವ್ರಿಗೆ ಬಂದಿರೋ ಸಿಂಪ್ಟಮ್ಸೇ ಬೇರೆ ಇದೆ, ಇದಕ್ಕೆ ಸಂಬಂಧಿತ ಇಲ್ಲ. ಅದು ಅವ್ರಿಗೆ ಬಂದಿರೋದು ಗಂಟಲು ನೋವು, ಜ್ವರ ಮತ್ತು ಕೆಮ್ಮು ಅಂತಿದ್ದಾರೆ. ಸಾಮಾನ್ಯವಾಗಿ ಅದರಿಂದ ಆಗಲ್ಲ ಅದು. ಸೊ ಅದಕ್ಕೆ ಸಂಬಂಧಂತೆ ಏನೇನು ಇನ್ವೆಸ್ಟಿಗೇಷನ್ಸ್ ಬೇಕೋ ಅದನ್ನು ಮಾಡ್ತೀವಿ ಅಂತ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ. ಇಬ್ಬರೇ ಅಡ್ಮಿಷನ್ ಆಗಿರೋದು. ಸುಜಯ್ ಎಜುಕೇಷನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿ ಹಾಗೂ ಕಲಬುರಗಿ ಶಿಕ್ಷಣ ಸಂಸ್ಥೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಶ್ರೀ ವಿಠ್ಠಲರಾವ್ ತುಕಾರಾಮ್ ಸುತ್ರಾವೆ ಸ್ಮಾರಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಿಶ್ವ ಬಾಲ ಕಾರ್ಮಿಕ ನಿರ್ಮೂಲನೆ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸುಜಯ್ ಎಜುಕೇಷನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿ ಹಾಗೂ ಕಲಬುರಗಿ ಶಿಕ್ಷಣ ಸಂಸ್ಥೆ ಕಲಬುರಗಿಯ ವತಿಯಿಂದ ವಿಶ್ವ ಬಾಲ ಕಾರ್ಮಿಕ ನಿರ್ಮೂಲನೆ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 15 ಜೂನ್ 2026 ಸೋಮವಾರದಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿಯ ಶ್ರೀ ವಿಠ್ಠಲರಾವ್ ತುಕಾರಾಮ್ ಸುತ್ರಾವೆ ಸ್ಮಾರಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟಕರಾಗಿ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಶ್ರೀನಿವಾಸ್ ನವಲೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮುಖ್ಯ ಗುರುಗಳಾದ ಸುನಂದಾ ಬೊಮ್ಮ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಕಲಬುರಗಿಯ ಯೋಜನಾ ನಿರ್ದೇಶಕರಾದ ಸಂತೋಷ್ ಕುಲಕರ್ಣಿ, ಕಲಬುರಗಿಯ ಹಿರಿಯ ನ್ಯಾಯವಾದಿಗಳಾದ ಲಿಂಗರಾಜ್ ಎಸ್ ಮಹಗಾಂವ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ವಲಯ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಪರಮೇಶ್ವರ್ ಬಿ ದೇಸಾಯಿ ಹಾಗೂ ಕರ್ನಾಟಕ ಸರಕಾರಿ ನೌಕರರ ಸಂಘ ಕಲಬುರಗಿಯ ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಗಣಮುಖಿ ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಸುಜಯ್ ಎಜುಕೇಷನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿಯ ಅಧ್ಯಕ್ಷರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಸುನಿಲ್ ಕುಮಾರ್ ವಂಟಿ ವಕೀಲರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಪ್ರಸಾದ್ ಸಮಾಜ ಕಾರ್ಯ ಮಹಾವಿದ್ಯಾಲಯ ಕಲಬುರಗಿಯ ಉಪನ್ಯಾಸಕರಾದ ಮಲ್ಲಾರೇಶ್ವರಿ NB, ಶ್ರೀ ವಿಠ್ಠಲರಾವ್ ತುಕಾರಾಮ್ ಸುತ್ರಾವೆ ಸ್ಮಾರಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಲಬುರಗಿಯ ಮುಖ್ಯ ಗುರುಗಳಾದ ಪ್ರಫುಲ್ಲ ಕುಮಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೀವು ಇವತ್ತು ಇಂದು ಶಾಲೆಗೆ ಬಂದಿದ್ದೀರಿ, ಆದರೆ ಕೆಲವು ಮಕ್ಕಳು ಶಾಲೆಗೆ ಬಂದಿಲ್ಲ. ಈ ಶಾಲೆಯವರಲ್ಲ, ಆದ್ರೆ ಅವರು ಎಲ್ಲೋ ಕೆಲಸ ಮಾಡ್ತಿದ್ದಾರೆ. ಇಟಂಗಿ ಪಟ್ಟಿಗಳಲ್ಲೋ ಅಥವಾ ಬೇಕರಿಗಳಲ್ಲೋ ಗ್ಯಾರೇಜ್ಗಳಲ್ಲೋ ಅಥವಾ ಹೊಲದಲ್ಲಿಯೋ ಕೆಲಸ ಮಾಡ್ತಿದ್ದಾರೆ.
ಅವರನ್ನ ನಾವು ಬಾಲ ಕಾರ್ಮಿಕರು ಅಂತ ಕರಿತೀವಿ. ನಿಮಗೆ ವಿದ್ಯಾರ್ಥಿಗಳು ಅಂತ ಕರಿತೀವಿ. ನೀವು ಶಾಲೆಗೆ ಶಿಕ್ಷಣ ಪಡೆಯುವುದಕ್ಕಾಗಿ ಬಂದಿದ್ದೀರಿ. ಶಿಕ್ಷಣ ಪಡಿಬೇಕು, ಶಿಕ್ಷಣದ ಮೂಲಕ ಅಭಿವೃದ್ಧಿ ಆಗ್ಬೇಕು ಅನ್ನುವಂಥದ್ದು ಅದು ಒಂದು ನಿಯಮ, ಮತ್ತೆ ಅದರಿಂದ ಅಭಿವೃದ್ಧಿ ಆಗ್ತದೆ. ಆ ಕಾರಣಕ್ಕಾಗಿ ನಿಮ್ಮ ತಂದೆ ತಾಯಿಗಳು ಇಲ್ಲಿ ನಿಮ್ಮನ್ನ ಕಳಿಸಿದ್ದಾರೆ, ಓದೋಕೆ ವ್ಯವಸ್ಥೆ ಮಾಡಿದ್ದಾರೆ. ನಿಮಗೆ ಏನು ಬೇಕು ಅದು ಕೊಡಿಸ್ತಾರೆ, ಅಂದ್ರೆ ಪುಸ್ತಕ, ಪೆನ್ನು ಇವುಗಳನ್ನ. ಶಾಲೆಯಲ್ಲೆಲ್ಲಾದ್ರೂ ಟ್ರಿಪ್ ಕರ್ಕೊಂಡು ಹೋದ್ರೆ ಕಳಿಸ್ತಾರೆ ಚೆನ್ನಾಗಿರ್ಲಿ ಅಂತ. ಈ ರೀತಿಯಾದಂತ ಕೆಲವೊಮ್ಮೆ ಟ್ಯೂಷನ್ ಕಳಿಸ್ತಾರೆ. ಏನ್ ಬೇಕು ನಿಮಗೆ ಸೌಲಭ್ಯವನ್ನ ಕೊಡ್ತಾರೆ. ಇಲ್ಲಿ ಟೀಚಿಂಗ್ ಮಾಡ್ತಾರೆ, ಶಿಕ್ಷಕರು ಬಂದು ಶಾಲೆಯಲ್ಲಿ ನಿಮಗೆ ತಿಳಿಸ್ತಾರೆ. ಅತಿ ಉತ್ತಮವಾದಂತಹ ಪದ್ಯಗಳನ್ನ ನೀವು ಓದ್ತೀರಿ, ಪಾಠವನ್ನ ಕಲಿತೀರಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕೆಲವು ವಿಷಯ ಅವರು ಹೇಳಿದಂತಹ ಸಾಹಿತ್ಯ ಅಥವಾ ಅವರು ಹೇಳಿದಂತಹ ಮಾತುಗಳನ್ನ ನೀವು ಕೇಳ್ತೀರಿ. ಇಂತಹ ಎಲ್ಲ ಸೌಲಭ್ಯಗಳಿಂದ ವಂಚಿತರಾದವರು ಬಾಲಕಾರ್ಮಿಕರು. ಯಾಕೆ ಅಂತ ಕೇಳಿದಾಗ ಅವರಿಗೆ ಒಂದು ಬಡತನ ಅನ್ನುವಂಥದ್ದು ಅನಿವಾರ್ಯತೆ ಇದೆ. ಅವರ ತಂದೆ ತಾಯಿಗಳಿಗೆ ಅವರು ದುಡಿದು ಬರಬೇಕು ಅನ್ನುವಂತ ಒಂದು ವಿಚಾರ ಅವರ ತಂದೆ ತಾಯಿ ಮಾಡಿರ್ತಾರೆ. ಈ ಶಾಲೆಗೆ ಹೋಗೋದು ಬೇಡ, ಈ ಮಗು, ನನ್ನ ಮಗ ಅಥವಾ ನನ್ನ ಮಗಳು ದುಡಿದು ಬರ್ಲಿ ಅಂತ ಹೇಳಿ ಅವರು ತನ್ನ ಮಕ್ಕಳನ್ನ ದುಡಿಯೋಕೆ ಕಳಿಸ್ತಾರೆ. ಸುಜಯ್ ಎಜುಕೇಶನಲ್ ಅಂಡ್ ವೆಲ್ಫೇರ್ ಸೊಸೈಟಿ ಕಲಬುರಗಿಯಲ್ಲಿ 2003 ಮತ್ತು 2004 ಇಸ್ವಿಯಲ್ಲಿ ಸ್ಥಾಪನೆಯಾಗಿ ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವಂತ ಅನೇಕ ವ್ಯಕ್ತಿಗಳು ಮತ್ತು ಸಮಾಜದ ಯಾವ ಮಕ್ಕಳು ಓದಿಲ್ಲ ಅಂತ ಮಕ್ಕಳಿಗೆ ಶಿಕ್ಷಣ ಕೊಡಬೇಕೆಂಬ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆಗೊಂಡಿದೆ. ಅದರ ಒಟ್ಟೊಟ್ಟಾಗಿ ಸಮಾಜದಲ್ಲಿ ಅಂಧಕಾರ, ಅಂಧತ್ವ ಮತ್ತು ಪರಿಸರ ಜಾಗೃತಿ ಮುಂತಾದ ಕಾರ್ಯಕ್ರಮವನ್ನು ಮಾಡುತ್ತಲೇ ಬಂದಿದೆ. ಕರೋನಾ ಸಮಯದಲ್ಲಿ ಸಂಸ್ಥೆಯು ತನ್ನ ಸ್ವಂತ ಹಣದಿಂದ ಏನು ಕಲಬುರಗಿ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಾನಗರ ಕಾರ್ಮಿಕರಾಗಿರ್ಬಹುದು ಮತ್ತು ಕಾರ್ಯನಿರಂತ ಪೊಲೀಸರಾಗಿರ್ಬಹುದು, ಅಂಥವ್ರಿಗೆ ದಿನನಿತ್ಯಲು ಕರೋನಾ ಎಲ್ಲಿ ತನ ಮುಗ್ದಿಲ್ವೋ ಅಲ್ಲಿ ತನನು ಹಾಲು ಮತ್ತು ಮಜ್ಜಿಗೆ ಸೇವನೆ ಮಾಡಿರುವಂತ ನಮ್ಮ ಒಂದು ಮಾನವೀಯತೆಗೆ ಅದು ಗುರುತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಯಾವ ಒಂದು ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಪ್ರತಿ ವರ್ಷ ನಾವು ಗೌರವಾನ್ವಿತ ಶಿಕ್ಷಕರಿಗೆ 151 PG ಹಿಡ್ಕೊಂಡು UG ವರೆಗೆ ನಾವು ಕಲಿಕಾ ಸ್ನೇಹಿ ಪುರಸ್ಕಾರವನ್ನು ಕೊಡ್ತಲೇ ಬಂದಿದ್ದೇವೆ. ಮತ್ತು ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ಒಂದು ಹಣಕಾಸಿನ ಸೌಲಭ್ಯವನ್ನು ಕೂಡ ಈ ಸಂಸ್ಥೆಯು ಪಡೆದಿಲ್ಲ ಅಂತ ಹೇಳಿ ನಾನು ಖಂಡಿತವಾಗಿ ಹೇಳೋಕೆ ಇಷ್ಟಪಡ್ತೀನಿ. ಜೊತೆಗಾಗಿ ಇವತ್ತೇನು ನಾವು ಒಂದು ವಿಶ್ವ ಬಾಲ ಕಾರ್ಮಿಕರ ನಿರ್ಮೂಲನಾ ದಿನಾಚರಣೆಯನ್ನು ನಮ್ಮ ಭಾಗ್ಯ ಅನ್ಬೇಕು. ನಮ್ಮ ಗೌರವಾನ್ವಿತ ನಾಗೇಶ್ವರ ನಮಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ದು ದೊಡ್ಡ ಭಾಗ್ಯ ಅನ್ಬೇಕು. ಯಾಕೆಂದ್ರೆ ನಾವು ನಮ್ಮ ಸಮಾಜ ಕಾರ್ಯ ಮಹಾವಿದ್ಯಾಲಯದಿಂದ ಒಂದು 7 ದಿನದ ಕಾರ್ಯಕ್ರಮವನ್ನು ಒಂದು ಗ್ರಾಮದಲ್ಲಿ ಮಾಡ್ತೇವೆ ಸರ್ ನಾವು ಇವತ್ತು. ಯಾಕಂದ್ರೆ ಅಂತಲ್ಲಿ ನಮ್ಮ ಕಲಬುರಗಿ ನ್ಯಾಯಾಧೀಶರು ಸುಮಾರು ಒಂದು 5 ವರ್ಷ ಮೊದಲಿನಿಂದ ನಾನು ಎಲ್ಲರಿಗೆ ಕರ್ಕೊಂಡು ಹೋಗ್ತಿದ್ದೆ. ಈ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದ್ರಿಂದ ನಾನು ಅಲ್ಲಿ ಯಾವುದೋ ಕಾನೂನ ಇದು ಸೇವೆಗಳನ್ನು ಮಾಡ್ತಾನೆ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳ ಕೊರತೆಯಿಂದ ನಾನು ಮಾಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ಸುಮಾರು ನಾವು 2008ರಿಂದ ಎಲ್ಲ ಗುಲ್ಬರ್ಗ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ 7 ದಿನದಲ್ಲಿ 1 ದಿನ ಮಾತ್ರ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಧೀಶರು ಬಂದೇ ಬರ್ತಿದ್ರು ನಮ್ಮಲ್ಲಿ. ಅಂತ ಒಂದು ಮಹತ್ವದ ಕಾರ್ಯವನ್ನು ಅತ್ಯಂತ ಬಹಳ ಬಲಿಷ್ಠವಾಗಿ ಕಾನೂನನ್ನು ಹಳ್ಳಿ ಜನರಿಗೆ ತಿಳಿಸುವಂತ ಕಾರ್ಯವಾಗಿ ಮಾಡ್ತಾನೆ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.